ಹರಿ ಓಂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆಂದಿದ್ದೀರಿ ಅಂತ ಅಂದ್ಕೋತೇನೆ. ಇವತ್ತು ನಾನು ಬೆಳಿಗ್ಗೆ ಜೀರಾ ಮತ್ತು ಓಂ ಕಾಳನ್ನ ಸ್ವಲ್ಪ ಜಗದ್ಬಿಟ್ಟು ಹಾಗೆ ಬಿಸಿನೀರು ಕುಡಿದೆ. ನನ್ನ ಮಗಳ ಟಿಫಿನ್ ಬಾಕ್ಸಿಗೆ ಸ್ವಲ್ಪ ಉಪ್ಪಿಟ್ಟು ಆಮೇಲೆ ಮ್ಯಾಂಗೋ ಮತ್ತು ಆ್ಯಪಲ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಆ್ಯಪಲ್ನ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಇದು ಹಾಳಾಗಲ್ಲ ಅದಕ್ಕೆ. ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಮ್ಮ ಏನು ಬೆಣ್ಣೆ ಮಾಡ್ತಾಯಿದ್ರು ಅದನ್ನು ನಾವು ಇವತ್ತು ತುಪ್ಪ ಮಾಡ್ತಾಯಿದ್ದೀವಿ. ತುಪ್ಪ ಮಾಡೋ ಮುಂಚೆ ಅದನ್ನು ಚೆನ್ನಾಗಿ ಒಂದು 5 to 6 ಟೈಮ್ಸು ವಾಶ್ ಮಾಡಬೇಕು. ಆಗ ನಿಮಗೆ ಅದರಲ್ಲಿರುವ ಮಜ್ಜಿಗೆ ಅಂಶ ಎಲ್ಲ ಹೋಗುತ್ತೆ. ನಿಮ್ಮ ತುಪ್ಪ ಹಾಳಾಗಲ್ಲ ಅಥವಾ ಜಿಡ್ಡು ಬರಲ್ಲ. ಎಷ್ಟು ತೊಳಿಬೇಕು ಅಂತಂದರೆ ಅದೇನು ವೈಟ್ ಕಾಣಿಸುತ್ತೆ ನೀರು, ಅದು ರಿಮೂವ್ ಆಗಿ ಕ್ಲಿಯರ್ ವಾಟರ್ ಬರೋವರೆಗೂ ನೀವು ಅದನ್ನು ವಾಶ್ ಮಾಡಬೇಕು. ಅಷ್ಟು ಚೆಂದ ವಾಶ್ ಮಾಡಿದರೆ ನಿಮ್ಮ ತುಪ್ಪ ಎಷ್ಟು ಟೈಮ್ ಇಟ್ಟರೂ ಹಾಳಾಗಲ್ಲ. ಇದು ಒಂದು ಟಿಪ್ಸ್ ಆಯಿತಾ ನಿಮಗೆ. ಆಮೇಲೆ ಎಂತ ಮಾಡಬೇಕು ಅಂದರೆ ಸಣ್ಣ ಉರಿಯಲ್ಲಿ ಅದನ್ನು ಬೇಯಕ್ಕಿಡಬೇಕು. ಎಷ್ಟು ಸಣ್ಣ ಉರಿಯಲ್ಲಿ ಇಡ್ತೀರೋ ಅಷ್ಟು ಒಳ್ಳೆಯದು. ಹೈ ಫ್ಲೇಮಲ್ಲಿಟ್ಟು ಯಾವತ್ತೂ ಬಿಸಿ ಮಾಡಬೇಡಿ, ಯಾಕಂದರೆ ಅತಿಯಾದರೆ ಅಮೃತವು ವಿಷ ಅಂತ ಅಂದಾಗೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಸತ್ತೋಗುತ್ತೆ. ಇದಕ್ಕೆ ನಾನು ವೀಳ್ಯದೆಲೆ, ತುಳಸಿ, ಚಕ್ಕೆ, ಲವಂಗ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ತೀನಿ. ಯಾವಾಗ ಹಾಕ್ತೀನಿ ಅಂತಂದರೆ ಈ ವೈಟ್ ಏನು ಕಾಣಿಸುತ್ತೆ ನೋಡಿ, ಅದೆಲ್ಲ ಒಂದು 3/4 ಪಾಸಿ ಕಮ್ಮಿ ಆಗಬೇಕು. ಆಮೇಲೆ ನಾನು ಇದನ್ನು ಹಾಕೋದು. ಇದು ಈ ಥರ ಕುದಿಯುತ್ತೆ ನೋಡಿ. ಕುದಿದಾಗ ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಸಾಕು. ಎಷ್ಟು ಅಂದರೆ ನಿಮಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ. ನಾನು ತೋರಿಸ್ತೀನಿ, ಹಾಗೆ ಅದನ್ನೇ ನೋಡಿ ನೀವು. ನೋಡಿ ಇವಾಗ ಆಲ್ಮೋಸ್ಟು ಒಂದು 60% ಆಗಿದೆ. ಇದಕ್ಕೆ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದೆ ಅದನ್ನು ಹಾಕ್ತೀನಿ. ಇದನ್ನು ಯಾಕೆ ಹಾಕ್ತೀವಿ ಅಂತಂದರೆ ಇದರಲ್ಲಿ ಆ್ಯಂಟಿಬಯೋಟಿಕ್ಸು, ಆಮೇಲೆ ನಿಮಗೆ ಟರ್ಮೆರಿಕಲ್ಲಿ ಗೊತ್ತೇ ಇದೆ ಇಮ್ಯುನಿಟಿ ಪವರ್ ಇದೆ. ವೀಳ್ಯದೆಲೆ ಯಾಕಂತಂದರೆ ಡೈಜೆಷನ್ನಿಗೆ. ಸೊ ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ ಅದು ನಿಮ್ಮ ತುಪ್ಪಕ್ಕೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ತೀವಿ ನಾವು. ನೆಕ್ಸ್ಟ್ ಇದು ಇನ್ನು ನೋಡಿ, ಅದರಲ್ಲಿ ಸ್ಪೂನಲ್ಲಿ ನಾನು ವೈಟ್ ಏನು ಕಾಣಿಸ್ತಾ ಇದೆ ನೋಡಿ, ಅದು ನಿಮಗೆ ಲಾಸ್ಟಲ್ಲಿ ಗೋಲ್ಡನ್ ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಬೇಕು. ಸೊ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಇದೇನು ಇನ್ನೂ ಆಗ್ತಾ ಬಂತು. ಲಾಸ್ಟಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ, ಲೈಟಾಗಿ ಈಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು. ಒಂದು 75% ಆಯಿತು. ನೀವೇ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಸೊ ನೋಡಿ ಗೋಲ್ಡನ್ ಬ್ರೌನ್ ಇಷ್ಟ ಆದರೆ ಸಾಕು. ಇನ್ನು ಒಂದು 60 ಸೆಕೆಂಡ್ಸ್ ಅಷ್ಟೇ. ಇವಾಗ ಆಫ್ ಮಾಡ್ತೀನಿ ನಾನು. ಇದು ಇನ್ನು ಆರಿದ ಮೇಲೆ ನೀವು ಸೋಸಿಬಿಟ್ಟು ಗಾಜಿನ ಬಾಟ್ಲಲ್ಲಿ ಶೇಖರಣೆ ಮಾಡಿ. ಇದಾದಮೇಲೆ ನಂದು ಸ್ವಲ್ಪ ಮೀಶೋ ಐಟಮ್ಸ್ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಮಾತ್ರ ಎಲ್ಲನೂ ಚೆನ್ನಾಗಿದೆ. ಒಂದು ಬಟ್ಟೆ ಮಾತ್ರ ನನಗೆ ಇಷ್ಟ ಆಗಿಲ್ಲ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ನಾನು ವೀಡಿಯೋನು ಮಾಡಬೇಕಿತ್ತು, ಸೊ ಅದ್ರ ಜೊತೆ ವೀಡಿಯೋನ ಹಾಕ್ತೀನಿ ಒಂದೊಂದು ಬಟ್ಟೆ ತೋರಿಸ. ನಿಮ್ಗೆ ಯಾವುದಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಬೋದು ಹೋಗಿ. ಇದು ಒಂದು ಪಿಂಕ್ ಕಲರ್, ನಿಮಗೆ ರೆಡ್ ಥರ ಕಾಣಿಸುತ್ತೆ, ಬಟ್ ರೆಡ್ ಪಿಂಕ್ ಮಿಕ್ಸ್. ಇದು ಪಿಂಕು ಅಲ್ಲ, ಆ ಕಡೆ ರೆಡ್ಡು ಅಲ್ಲ, ಆ ಥರ ಕಲರ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು. ಯಾಕಂದರೆ ಇದು ನಾನು ತೊಗೊಂಡಿರೋ ಸೈಜ್ ಬಂದುಬಿಟ್ಟು ಸ್ಮಾಲ್ ಆಯಿತಾ, ಬಟ್ ಎಷ್ಟು ಕಂಫರ್ಟೇಬಲ್ ಫಿಟ್ಟಿಂಗ್ ಅಂತಂದರೆ ಅಷ್ಟು ಕರೆಕ್ಟ್ ಆಯಿತು. ಇದರ ವೇಲಂತೂ ಸಖತ್ತಾಗಿದೆ ನೋಡಿ. ಪ್ಯಾಂಟಲ್ಲೂ ಅಷ್ಟೇ ಬಾಟಮಲ್ಲಿ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ. ಇದು 4.6 ರೇಟಿಂಗ್ಸ್ ಇದೆ ಆಯಿತಾ. ಇದು ರಯಾನ್ ಅಂತ ಅನಿಸುತ್ತೆ, ಬಟ್ ಆದರೂ ಕಾಟನ್ ಥರ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಟಾಪು. ಇದು ನಾನು ತೊಗೊಂಡಿರೋ ಸೈಜ್ ಬಂದುಬಿಟ್ಟು XS, ನೀ ಲೆಂತ್ವರೆಗೂ ಇದೆ. ಇದು ಅಷ್ಟೇ ರಯಾನ್ ಅಂತ ಕೊಟ್ಟಿದ್ದಾರೆ, ಬಟ್ ಕಾಟನ್ ಥರ ಇದೆ. ಇದರಲ್ಲಿ ನೋಡಿ ವೈಟ್ ಹಾರ್ಟ್ಸ್ ಎಲ್ಲ ಬಂದು ಇದು ಚೆನ್ನಾಗಿದೆ, ಸಖತ್ತಾಗಿದೆ. ಯಾರು ಬರೀ ಟಾಪ್ಸ್ ಹಾಕೋತೀರಾ ನೀವು ತೊಗೋಬೋದು. ಕ್ವಾಲಿಟಿನೂ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು, ಬಟ್ ಇವಾಗ ನಾನು ಫೀಡ್ ಮಾಡೋದ್ರಿಂದ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು. ನೆಕ್ಸ್ಟು ಇದು ಪಲೋಝೋ ಪ್ಯಾಂಟು ಬಂದುಬಿಟ್ಟು ಟಾಪ್ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಬಟರ್ ಥರ ಇತ್ತು. ನನಗೆ ತುಂಬ ಖುಷಿ ಆಯಿತು ಇದನ್ನು ಹಾಕಿಬಿಟ್ಟು. ಯಾಕೆಂದರೆ ಇದು ಸೈಜ್ ನಾನು ಸ್ಮಾಲ್ ಆಯಿತಾ ತೊಗೊಂಡಿರೋದು, XS ಇರಲಿಲ್ಲ. ಇದರಲ್ಲೂ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇದನ್ನು ಹಾಕಿದಾಗ ನಾನು ಸ್ವಲ್ಪ ಹೈಟಾಗಿ ಕಾಣಿಸ್ತಾ ಇದ್ದೆ, ತುಂಬ ಚೆಂದ ಇದೆ. ನೆಕ್ಸ್ಟ್ ಸಾರಿ ಆಯಿತಾ. ಇದು ನಾನು ನಿಜ ಹೇಳ್ತೇನೆ, ಇದು ಶಾಪಲ್ಲೆಲ್ಲ ಸಿಗೋಲ್ಲ, ಮತ್ತು ನಿಮಗೆ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಬ್ಲೌಸ್ ಪೀಸ್ ಇದೆ, ಬಟ್ ನಾನು ವೈಟು ಬ್ಲೌಸ್ ಹಾಕಿ ನೋಡಿದೆ, ಬಟ್ ಫೋಟೋಗಿಂತ ನ್ಯಾಚುರಲ್ ಆಗಿ ಎಷ್ಟು ಚೆಂದ ಕಾಣಿಸ್ತಿತ್ತು, ತುಂಬ ಚೆಂದ ಕಾಣಿಸ್ತಿತ್ತು.
ಇದು ಎಂತ ಅಂದರೆ ರೇಯಾನ್ ಅಲ್ಲ, ಇದು ಕ್ರೇಪಲ್ಲಿದೆ. ಬಟ್ ಹಾಕೋಬೋದು. ನನಗೆ ಸ್ವಲ್ಪ ಸ್ವೆಟ್ ಆಗೋದೆಲ್ಲ ಜಾಸ್ತಿ ಆದ್ದರಿಂದ ನನಗೆ ಇದಷ್ಟು ಇಷ್ಟ ಆಗಲಿಲ್ಲ. ಬಟ್ ಕ್ವಾಲಿಟಿ ಚೆಂದ ಇದೆ. ಸೈಡಲ್ಲಿ ಜಿಬ್ ಇದೆ ಸ್ಕರ್ಟಲ್ಲಿ. ಇದು ಟಾಪು ಅಷ್ಟೇ ತುಂಬ ಚೆಂದ ಇದೆ, ಮಕ್ಕಳಿಗೆಲ್ಲ ತೊಗೋಬೋದು. ಇದು ಲಾಸ್ಟಲ್ಲಿ ನಾನು ಕೊರಿಯನ್ ಡೆಮಿನ್ ಡ್ರೆಸ್, ನಾನಿದು ಎಷ್ಟೋ ವರ್ಷದಿಂದ ಈ ಥರ ಒಂದು ಡ್ರೆಸ್ ತಗೋಬೇಕು ಹಾಕೋಬೇಕು ಅಂತ ನನಗೆ ಆಸೆ ಇತ್ತು. ಫೈನಲಿ ಮೀಶೋದಲ್ಲಿ ಸಿಕ್ತು ಕಮ್ಮಿ ಪ್ರೈಸ್ಗೆ. ಒಳ್ಳೆ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಡೆನಿಮ್ ಡ್ರೆಸ್. ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ. ನನಗೆ ತುಂಬ ಖುಷಿ. ಯಾಕುತ್ತಾ, ಈ ಥರ ಡ್ರೆಸ್ ನಾನು ಎಷ್ಟೋ ವರ್ಷದ ಆಸೆ. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಆದಮೇಲೆ ಎದ್ದು ಪಾಪು ಮಲಗಿದ್ಲು. ಅಮ್ಮ ಅಂಗನವಾಡಿಯಿಂದ ಫುಡ್ ಕೊಟ್ಟಿದ್ದಾರೆ ಅಂತ ಅದನ್ನು ತಗೊಬಂದು ಕೊಡ್ತಾಯಿದ್ರು ನನಗೆ. ಈವ್ನಿಂಗ್ ಟೈಮ್ ನನ್ನ ಮಗಳನ್ನು ಕರ್ಕೊಂಡು ಬರಬೇಕು ಸ್ಕೂಲ್ ವ್ಯಾನ್ ಬರುತ್ತೆ ಇಲ್ಲಿ ನೋಡಿ, ಅಲ್ಲಿಗೆ ಬಂದು ಅವಳನ್ನ ಪಿಕಪ್ ಮಾಡಬೇಕು. ನಾನು ಹೋಗ್ತಾ ಇದ್ದೆ, ಹಾಗೆ ನಿಮಗೆ ವ್ಯೂಸ್ ತೋರಿಸೋಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸ್. ಊರಲ್ಲಿದ್ದರೆ ಏನೋ ಒಂಥರ ಚಂದ. ಆಮೇಲೆ ಅವಳನ್ನ ಕರ್ಕೊಂಬಂದಮೇಲೆ ನಾನು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತೀನಿ. ನನ್ನ ಬೌಲ್ ಎತ್ಕೊಂಡು ಅವಳ ಬೌಲ್ ನನಗೆ ಕೊಟ್ಟು ತಿಂತಾ ಇದ್ದಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ಹಾಲು, ನಾನು ಕಾಫಿ ಕುಡಿದೆ. ಹಾಗೆ ಕುಡಿತಾ ಮಾತಾಡ್ತಾ ಇದ್ವಿ, ಸ್ಕೂಲಲ್ಲಿ ಏನಾಯಿತು ಏನು ಅಂತ ಅಂದ್ಬಿಟ್ಟು. ಆಮೇಲೆ ಇವತ್ತು ನಾನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ, ಅಮ್ಮ ವಾಕಿಂಗ್ ಕರ್ಕೊಂಡು ಹೋದ್ರು ಮಕ್ಕಳನ್ನು. ಆಮೇಲೆ ಪಕ್ಕದ ಮನೆಗೂ ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ನಾನು ಇವತ್ತು ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಇವತ್ತು ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲೇ ಇತ್ತು. ನಾನಿವತ್ತು ಫೇಸ್ಗೆ ಸ್ಕ್ರಬ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮ್ಯಾಟೊನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನೇನು ಮಾಡ್ತೀನಿ, ಕಾಫಿ ಪೌಡ್ರು ಮತ್ತು ಹನಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಟೊಮೆಟೊದಲ್ಲಿ ಸ್ಕ್ರಬ್ ಮಾಡ್ತಾಯಿದ್ದೆ. ಸೊ ಇವತ್ತು ಜಸ್ಟ್ ಟೊಮೆಟೊ, ಇದು ಸ್ವಲ್ಪ ಟ್ಯಾನ್ನ ರಿಮೂವ್ ಮಾಡುತ್ತಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಇವತ್ತು ನಂದು ಹೇರ್ ವಾಶ್ ಡೇ ಇತ್ತು, ಹಾಗಾಗಿ ಜಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಏನು ಮಸಾಜ್ ಏನು ಕೊಡ್ತಾ ಇಲ್ಲ, ಜಸ್ಟ್ ಆಯಿಲ್ ಹಾಕಿ ಹೇರ್ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಫೇಸ್ ವಾಶ್ ಮಾಡಿಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು. ಆಮೇಲೆ ಪೋನಿ ಕಟ್ಕೊಂಡ್ಬಿಟ್ಟು ಫೇಸ್ನ ಇನ್ನೇನು ಡ್ರೈ ಮಾಡಬೇಕು. ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಫೇಸ್ ಪ್ಯಾಕ್ ಎಲ್ಲ ಹಾಕಬೇಕು, ಆವಾಗ ವೀಡಿಯೋ ಮಾಡಿ ಹಾಕ್ತೀನಿ ಮನೇಲಿ ನೀವು ಯಾವ ಥರ ಹಾಕ್ಬೋದು ಅಂತ. ಆಲ್ರೆಡಿ ಒಂದು ಇದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಇನ್ನೊಂದು ಸತಿ ತೋರಿಸ್ತೀನಿ ಬಜೆಟ್ ಫ್ರೆಂಡ್ಲಿಯಾಗಿ. ಸೊ ಇದು ಸ್ವಲ್ಪ ಡ್ರೈ ಆಗಿತ್ತು, ಆಮೇಲೆ ನಾನು ಫೇಸ್ ವಾಶ್ ಮಾಡಿದೆ. ಇವತ್ತು ನಾನು ಬೇರೆ ಫೇಸ್ ವಾಶ್ ಏನೂ ಯೂಸ್ ಮಾಡಲ್ಲ, ಸೊ ಬರೀ ವಾಟ್ರಲ್ಲಿ ಮಾತ್ರ ಫೇಸ್ನ ವಾಶ್ ಮಾಡ್ತೀನಿ. ಯಾಕೆಂದರೆ ಫೇಸ್ ಸ್ಕ್ರಬ್ ಮಾಡಿದ್ದೀನಿ ಅಲ್ವ ಟೊಮ್ಯಾಟೊದಲ್ಲಿ. ಇದು ಆ್ಯಕ್ಚುಲಿ ನಿಮಗೆ ಸಾಫ್ಟ್ನೆಸ್ ಕೊಡುತ್ತೆ ಮತ್ತು ಫ್ರೆಶ್ ಫೀಲ್ ಆಗುತ್ತೆ. ಸೊ ಬೇರೆ ಏನು ಎಕ್ಸ್ಟ್ರಾ ಯೂಸ್ ಮಾಡಬೇಕು ಅಂತ ಇಲ್ಲ. ನೋಡಿ ನೀವು, ನನಗೇನೇ ಫ್ರೆಶ್ ಒಂಥರ ಸ್ಮೂತ್ ಆಗ್ತಾಯಿದೆ ಸ್ಕಿನ್, ತುಂಬ ಚೆಂದ ಫೀಲ್ ಕೊಡ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆದ್ರೂ ಮನೆಯಲ್ಲಿ ಪೂಜೆ ಇಲ್ಲಿ ಮಾಡಲ್ಲ. ನಮ್ಮೂರಲ್ಲಿ ಹೇಗೆ ಅಂತಂದರೆ ಒಂದು ಭಜನಾ ಮಂದಿರ ಅಥವಾ ಟೆಂಪಲಲ್ಲಿ ಸಾರ್ವಜನಿಕವಾಗಿ ಪೂಜೆ ಮಾಡೋದು. ನಾವು ಬ್ಯಾಂಗ್ಳೂರಲ್ಲೆಲ್ಲ ಇರಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ವಿ. ಈ ಸಲ ನಾನು ಅಮ್ಮನ ಮನೆಯಲ್ಲಿ ಇರೋದ್ರಿಂದ ನಾನು ಬರೀ ತುಪ್ಪ ದೀಪ ಹಚ್ಚಿಬಿಟ್ಟು ದೇವರಿಗೆ ಶ್ಲೋಕ ಹೇಳಿ ದೇವರಿಗೆ ಪೂಜೆ ಮುಗಿಸ್ದೆ. ಆಮೇಲೆ ನನ್ನ ಸಣ್ಣ ಮಗಳು ಮಲಗಿದ್ಲು, ಸಿಯಾಗೆ ಊಟ ಕೊಟ್ಟು ನಾನು ಊಟ ಮಾಡಿ ಇನ್ನೇನು ಮಲ್ಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಜೊತೆ ಇವತ್ತಿನ ದಿನವನ್ನು ಸ್ಪೆಂಡ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಟೇಕ್ ಕೇರ್.